ಸ್ನೇಹಿತರೆ ನಮಸ್ಕಾರ. ಇದು ನಮ್ಮೂರಿನ ಸೇತುವೆ. ಇವತ್ತು ಭಾನುವಾರ ಟೂರಿಸ್ಟ್ಗಳು ಸಿಗಂದೂರಿಗೆ ಬಂದಿದ್ದಾರೆ. ಈ ಮಾರ್ಗದಲ್ಲಿ ನೋಡಿ, ಈ ಮಾರ್ಗದಲ್ಲಿ ಕೊಲ್ಲೂರು ಕಡೆ ಗಮನ ಇರುತ್ತೆ. ಇಲ್ಲಿ ವಾಹನಗಳು ನಿಂತಿರುವ ಲೆಕ್ಕಾಚಾರವನ್ನು ಕೂಡ ನೀವು ಗಮನಿಸ್ಕೋಬಹುದು. ಇವತ್ತು ತುಂಬಾ ಕ್ರೌಡ್ ಇದೆ ಸಿಗಂದೂರಿಗೆ. ಅದರ ನಡುವೆ ಸಿಗಂದೂರು ದೇವಸ್ಥಾನಕ್ಕೆ ಬಂದವರು ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತು ಶರಾವತಿಯ ಹಿನ್ನೀರನ್ನ, ಮುಳುಗಡೆಯನ್ನ, ಸೇತುವೆಯನ್ನ ಎಲ್ಲವನ್ನೂ ಕೂಡ ಒಟ್ಟಾಗಿ ಸವಿತಾರೆ. ಈ ಹಿಂದೆ ಲಾಂಚಾಗಿ ಬರ್ತಾ ಇದ್ದಿದ್ರಿಂದ ಆವಾಗ ಲಾಂಚಾಗಿ ಬಂದಿದ್ವಿ, ಈಗ ಸೇತುವೆಯಲ್ಲಿ ಬಂದಿದ್ವಿ ಅನ್ನೋ ಪುಳಕ ಕೂಡ ಇದ್ದಿರ್ಬೋದು. ಇದರ ನಡುವೆ ನಾವು ಈ ಸೇತುವೆ ಮೇಲೆ ಬರುವತ್ತಿಗೆ ಬಹಳ ಎಚ್ಚರದಿಂದ ಬರಬೇಕು. ಇದು ನನ್ನ ಸಲಹೆ ಕೊಡ್ಲಿಕ್ಕೆ ಈ ಫೇಸ್ಬುಕ್ ಲೈವ್ ಬಂದಿ. ಇಲ್ಲಿ ಒಂದ್ ಕಡೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಕೂಡ ನಡೀತಾ ಇರ್ತವೆ. ಇನ್ನೊಂದು ಕಡೆ ನಮ್ಮ ಟೂರಿಸ್ಟ್ಗಳು, ಪ್ರವಾಸಿಗರು ಬರ್ತಾರಲ್ಲ, ಅವರು ಎಲ್ಲಿ ಬೇಕಲ್ಲಿ ನಿಂತ್ಕೊಂಡಿರ್ತಾರೆ. ಈಚೆಗೆ ಅಮ್ಮ ಇರ್ತಾಳೆ, ಆಚೆಗೆ ಮಗು ಇರುತ್ತೆ, ಆಚೆಂದ ಈಚೆಗೆ ಓಡಾಡಿಸ್ತಿರ್ತಾರೆ. ನೀವು ತುಂಬಾ ವೇಗದಿಂದ ಬಂದ್ರೆ ಮತ್ತೇನೋ ಆಗುವಂತಹ ಅನಾಹುತಗಳಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಫೋಟೋ ತೆಗಿಸ್ತಿರ್ತಾರೆ, ರೀಲ್ಸ್ ಮಾಡ್ತಾ ಇರ್ತಾರೆ. ಹೀಗೆ 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 ಅವರ ಚಟುವಟಿಕೆಗಳನ್ನ ದಾಖಲಿಸ್ತಾ ಇರ್ತಾರೆ. ನೋಡ್ಬೋದು, ಎಡ ಬಲ ಎರಡೂ ದಿಕ್ಕಿನಲ್ಲಿ ಟೂರಿಸ್ಟ್ಗಳು ಇದ್ದಾರೆ. ನಾನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳು, ನಮ್ಮ SP ಸಾಹೇಬರಿಗೆ ಒಂದು ಸಲಹೆಯನ್ನ ಡಿವೈಎಸ್ಪಿ ಮುಖಾಂತರವೂ ಹೇಳಿದ್ದೆ, ಮತ್ತು ಇವತ್ತಿನ ದಿನದಲ್ಲೂ ಕೂಡ ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ಬಯಸ್ತೀನಿ. ದಯಮಾಡಿ ಈ ಸೇತುವೆಯ ಆ ಕಡೆ ಮತ್ತು ಈ ಕಡೆ ಮತ್ತು ಸೇತುವೆಯ ಮಧ್ಯಭಾಗದಲ್ಲಿ ಸಾಧ್ಯವಾದಷ್ಟು ನೋಡಿ, ಹುಡುಗ ಅಡ್ಡ ಓಡ್ ಬಂದ, ಸಾಧ್ಯವಾದಷ್ಟು CC ಕ್ಯಾಮ್ರಾಗಳನ್ನು ಅಳವಡಿಸಲಿಕ್ಕೆ ಏನು ಸಾಧ್ಯತೆ ಇದೆಯೋ ಅವುಗಳನ್ನು ಅಳವಡಿಸಿ ಅಂತ ಇದನ್ನ 2 ಕಾರಣಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು, ಈ ಹಿಂದೆ ಲಾಂಚ್ ಪ್ರಯಾಣ ಇದ್ದಂತಹ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಸುಸೈಡ್ ಅಟೆಂಪ್ಟ್ಗಳು ನಡೆದಿದ್ದಾವೆ. ನಡೆದಂತಹ ಸಂದರ್ಭದಲ್ಲಿ ಅವರನ್ನ ಕೆಲವರನ್ನ ರಕ್ಷಣೆ ಮಾಡಲಾಗಿದೆ, ಕೆಲವರು ಜೀವ ಬಿಟ್ಟಿದ್ದಾರೆ, ಪ್ರಾಣ ತೆಗೆದುಕೊಂಡಿದ್ದಾರೆ. ಈಗ ಸೇತುವೆ ಆಗಿರೋದ್ರಿಂದ ಅಂತಹ ಅಟೆಂಪ್ಟ್ಸ್ ಗಳು ನಡೆದ್ರೆ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಆವಾಗಾದ್ರೆ ಸೇತುವೆಯ ಕೆಳಗಡೆ ಅಂದ್ರೆ ಲಾಂಚ್ ಅವಾಗ ಓಡಾಡ್ತಾ ಇರ್ತಿತ್ತು. ಅಲ್ಲಿ ಅವಾಗ ಐಡೆಂಟಿಫಿಕೇಶನ್ ಸಾಧ್ಯ ಆಗ್ತಿತ್ತು, ತೇಲಿರ್ತಕ್ಕಂಥದ್ದು ಏನು, ಮಗದೊಂದು ಇತ್ಯಾದಿ. ಎಷ್ಟೋ ಸಂದರ್ಭದಲ್ಲಿ ಆಮೇಲೆ ಲಾಂಚ್ ಹೋದಂತ ಸಂದರ್ಭದಲ್ಲಿ ಈ ಬಾಡಿ ತೇಲ್ತಾ ಇರೋದನ್ನ ನೋಡಿ ಪೊಲೀಸ್ಗೆ ಮನವಿ ಸಲ್ಲಿಸಿದ್ದೀವಿ. ಈಗ ಆ ಸಾಧ್ಯತೆಗಳಿಲ್ಲ, ಈ ತರದ ಅಪಾಯಗಳಿದಾವೆ. ಒಂದು. ಎರಡನೇದು, ದ ಕ್ರೈಮ್ ರೇಟ್ ಕಳೆದ 10 ವರ್ಷಗಳಲ್ಲಿ 5-6 ವರ್ಷಗಳಲ್ಲಿ ತುಮ್ರಿ ಬ್ಯಾಕ್ವರ್ಡ್ ಒಳಗೊಂಡಂತೆ ಇಲ್ಲಿಯ ಕಳ್ಳತನದ ಪ್ರಕರಣಗಳು, ಥೆಫ್ಟ್ ಪ್ರಕರಣಗಳು ಸರಿಸುಮಾರು 10ರಿಂದ 15 ಥೆಫ್ಟ್ ಪ್ರಕರಣಗಳು ದಾಖಲಾಗಿದ್ದಾವೆ. ಒಂದು ಡಬಲ್ ಮರ್ಡರ್ ಕೂಡ ದಾಖಲಾಗಿದೆ. ಈ ಕಾರಣದಿಂದ ಇದು ತುಮರಿ ಭಾಗಕ್ಕೆ, ಕರೂರು ಹೋಬಳಿಗೆ ಎಂಟ್ರಿ ಪಾಯಿಂಟ್ ಆಗಿರೋದ್ರಿಂದ ಇಲ್ಲೊಂದು CC ಕ್ಯಾಮ್ರಾವನ್ನ ಅಳವಡಿಸಬೇಕಾದ ಅಗತ್ಯ ರಸ್ತೆ ಸುರಕ್ಷತೆಯ ದೃಷ್ಟಿಯಿಂದ, ಕಾನೂನು ಸುರಕ್ಷತೆಯ ದೃಷ್ಟಿಯಿಂದ ಅಗತ್ಯ ಇದೆ ಅನ್ನೋದನ್ನ ನಾನು ಸಲಹೆಯನ್ನ DYSP ಸಾಗರ್ ಅವರಿಗೆ ಈಗ ಒಂದು ವಾರದ ಹಿಂದೆ ನಡೆದಿರ್ತಕ್ಕಂಥ ಸಭೆಯಲ್ಲಿ ನೀಡಿದ್ದೆ. ಇವತ್ತಿನ ಇದರಲ್ಲೂ ಕೂಡ ನೀಡ್ತಾ ಇದ್ದೇನೆ. ಯಾಕಂದ್ರೆ ಎಲ್ಲವೂ ಮುಗಿದ ನಂತರದಲ್ಲಿ ನಾವು ಸಲಹೆ ಕೊಡೋದು ಸರಿಯಾಗಲ್ಲ. ನೀವು ಆರಂಭಿಕವಾಗಿರ್ತಕ್ಕಂಥ ಈ ಸಲಹೆಯನ್ನು ಸ್ವೀಕರಿಸೋದು ಒಳ್ಳೆಯದು. ಇನ್ನೂ ಒಂದು ಅಗತ್ಯ ಸಂಗತಿ ಯಾವುದು ಅಂತ ಹೇಳಿದ್ರೆ, ಕರೂರು ಹೋಬಳಿಯಲ್ಲಿ ಸೇತುವೆ ಆದ ನಂತರದಲ್ಲಿ ತುಮರಿ, ಕಳಸವಳ್ಳಿ ಇಲ್ಲಿ ಜಾನುವಾರುಗಳ ಕಳ್ಳತನದ ಪ್ರಕ್ರಿಯೆಗಳು ಕೂಡ ನಡೆದಿದ್ದಾವೆ. ಆ ಕಳ್ಳತನದ ಪ್ರಕ್ರಿಯೆಗಳನ್ನ ಬಹಳ ಹೆವಿ ಆಗಿರ್ತಕ್ಕಂಥ ಸೊಫಿಸ್ಟಿಕೇಟೆಡ್ ಗಾಡಿಯಲ್ಲೇ ದಾಟ್ಕೊಂಡು ಹೋಗಿರ್ತಕ್ಕಂತಹ ಆರೋಪಗಳಿದಾವೆ. ಅದನ್ನ ನಿಯಂತ್ರಣ ಮಾಡೋದ್ರಲ್ಲಿ ಅದು ಸಾಗರದ ಕನೆಕ್ಟಿವಿಟಿ ಇರ್ತಕ್ಕಂಥ ಈ ಸೇತುವೆ ಮುಖಾಂತರವೇ ಆ ಪ್ರಯತ್ನ ಆಗಿದೆ ಅನ್ನುವಂಥದ್ದು. ಅದು ರಾತ್ರಿಯ ವೇಳೆ ಕೂಡ ಜಾಸ್ತಿ ಆಗಿದೆ ಅನ್ನುವಂತಹ ಸಾರ್ವಜನಿಕ ಆರೋಪಗಳು ಇರೋದ್ರಿಂದ ದಯಮಾಡಿ ನಮ್ಮ ಜಿಲ್ಲಾಡಳಿತ
ಅಗತ್ಯವಾಗಿರ್ತಕ್ಕಂತಹ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ. ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಿ. ಸಿಸಿ ಕ್ಯಾಮ್ರಾಗಳನ್ನು ಹಾಕಿ. ಸಾರ್ವಜನಿಕ ಇನ್ವಾಲ್ವ್ಮೆಂಟ್ ದೃಷ್ಟಿಯಲ್ಲಿ ದೇವಸ್ಥಾನವನ್ನು, ಪಂಚಾಯಿತಿಗಳನ್ನು, ನಗರಾಡಳಿತವನ್ನು ಅಥವಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನು ಅಥವಾ ಜಿಲ್ಲಾಡಳಿತದ ವತಿಯಿಂದನೋ ಈ ಪ್ರಕ್ರಿಯೆಯನ್ನು ನಡೆಸಿ. ಇದು ತುಂಬಾ ಅಗತ್ಯವಾದ ಪ್ರಕ್ರಿಯೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಯಮಾಡಿ ಶಿವಮೊಗ್ಗ ಜಿಲ್ಲಾಡಳಿತ, ಮಾನ್ಯ ಜಿಲ್ಲಾಧಿಕಾರಿಗಳು, ಎಸ್ಪೆಷಲಿ ನಮ್ಮ SP ಅವರು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶಿವಮೊಗ್ಗ, ಇದನ್ನು ಗಮನಿಸಿಕೊಳ್ಳಿ. ಇದು ಅಗತ್ಯವಿದೆ ಅನ್ನುವಂತ ಮಾತನ್ನ ಈ ಮೂರೂ ದೃಷ್ಟಿಯಲ್ಲೂ, 3-4 ದೃಷ್ಟಿಕೋನದಲ್ಲೂ ಅಗತ್ಯವಿರೋದ್ರಿಂದ ಗಮನಿಸ್ಕೋಬೇಕು ಅಂತ ಅವರಿಗೆ ನಾನು ಸಾರ್ವಜನಿಕ ಅಹವಾಲಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ತುಂಬಾ ಮಳೆ ಇದೆ. ಮಳೆ ನಡುವೆ ಸಾಕಷ್ಟು ಪ್ರವಾಸಿಗರು ಬಂದಿದ್ದಾರೆ. ಪ್ರವಾಸಿಗರು ಅಲ್ಲಿ ನಿಂತ್ಕೊಂಡು ತಮ್ಮ ಸಮಯವನ್ನ ಕಳೀತಾರೆ. ಕೆಲವೊಂದು ಸಂದರ್ಭ ಮತ್ತೆ ಗಮನಿಸ್ಕೋಬೇಕು. ಕ್ರೈಮ್ ಇದರಲ್ಲಿ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂತಹ ಕ್ರೈಮ್ಗಳಿಗೆ ಸಂಬಂಧಪಟ್ಟಂತೆ ಕೆಲವು ಕ್ರೈಮ್ಗಳಲ್ಲಿ ಸಿಗಂದೂರಿಗೆ ಬಂದು ಪ್ರಾರ್ಥನೆ ಸಲ್ಲಿಸಿದ್ರು, ಸಿಗಂದೂರು ಸ್ಕೆಚ್ ಹಾಕಿದ್ರು, ಇತ್ಯಾದಿ ಆ ಒಂದು ಸಂದರ್ಭದಲ್ಲಿ ಸುದ್ದಿಗಳು ಬಂದಿದ್ವು. ಮತ್ತೊಮ್ಮೆ ಇಲ್ಲಿ 2 ಡಬಲ್ ಮರ್ಡರ್,